ಇದು ನಮಗೆ ಒಂದು ಹೆಮ್ಮೆ ಪಡ್ತಕ್ಕಂಥದ್ದು. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಹುಲಿಗಳ ಸಂಖ್ಯೆನೇ ಕಡಿಮೆ ಇರಬೇಕಾದ್ರೆ ನಮ್ಮ ರಾಜ್ಯದಲ್ಲಿ, ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಖ್ಯೆ 250ಕ್ಕೂ ಹೆಚ್ಚು ಹುಲಿಗಳು, 2000 ಆನೆಗಳು ಮತ್ತು ಇತರೆ ಚಿರತೆಗಳು, ಬೇರೆ ಬೇರೆ ಪ್ರಾಣಿಗಳಿರ್ತಕ್ಕಂತಹ ಒಂದು ಜಿಲ್ಲೆ. ಹೀಗಾಗಿ ನಾವೆಲ್ಲ ಅದನ್ನು ಹೆಮ್ಮೆ ಪಡ್ತಕ್ಕಂಥ ಒಂದು ಜಿಲ್ಲೆ ಆಗಿರೋದ್ರಿಂದ ನಮಗದು ಖುಷಿ. ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಅದ್ಭುತವಾದಂತಹ ಕಾಡು ಮತ್ತು ಲ್ಯಾಂಡ್ಸ್ಕೇಪ್ ಎಲ್ಲ ಇದೆ ಅಂತೇಳಿ. ಅಂಥ ಒಂದು ಸ್ಥಳದಲ್ಲಿ ಈ ಥರ ಅಹಿತಕರ ಘಟನೆ ನಡೆದು ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ವಿಚಾರ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮಗೆ ಈ ಸಂದರ್ಭದಲ್ಲಿ ಏನಿರ್ತದೆ ಅಂದರೆ 15ನೇ ತಾರೀಕು ಆದ ನಂತರ ಕೆಲವು ಕಿಡಿಗೇಡಿಗಳು ಯಾರ್ದೋ ಮಾತು ಕೇಳಿ ಅಥವಾ ಪ್ರವೋಕ್ ಅಂತ ಏನಿರ್ತದೆ ಪ್ರವೋಕ್ನ ಮಾಡಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆ ಮುಕ್ತ ಜನರನ್ನು ಎದ್ದು ಕಟ್ಟಿ ಕಾಡನ್ನು ನಾಶ ಮಾಡ್ತಕ್ಕಂಥದ್ದು, ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ಮತ್ತು ಕಾಡಲ್ಲಿರ್ತಕ್ಕಂಥ ಕಟ್ಟೆಗಳು, ಸಾರ್ವಜನಿಕರ ಕಟ್ಟಡಗಳು, ಆಂಟಿಪೋಸ್ಟ್ ಕ್ಯಾಂಪ್ ಅಂತ ಹೇಳ್ತಾರೆ, ಅದನ್ನು ಸುಮಾರು 7-8 ಕ್ಯಾಂಪ್ಗಳನ್ನು ಜಿಲೆಟಿನ್ ಉಪಯೋಗಿಸಿ ಅದನ್ನು ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ. ಮತ್ತು ನಿಜವಾದ ರೈತರಾದರೆ ಏನಾಗುತ್ತೆ, ಯಾರೂ ಸಹ ಕಾಡಿಗೆ ಗನ್ನಾಗಲಿ ಅಥವಾ ರೇಷನ್ ಆಗಲಿ, ಬೇರೆ ಚಾಕು ಅಥವಾ ಮಾಂಸ ಇರ್ತಕ್ಕಂಥದ್ದು ಇದು ಯಾವುದನ್ನು ಸಹ ರೈತ ಬಾಂಧವರು ತಗೊಂಡ್ರೆ. ಯಾಕಂದರೆ ರೈತರು, ನಮ್ಮ ಜಿಲ್ಲೆಯ ರೈತರು ಬಹಳಷ್ಟು ಸೌಮ್ಯದವರು. ಹಂಗಾಗಿ ಇವರು ಅದನ್ನೆಲ್ಲ ವಸ್ತುಗಳು, ಅವ್ರು ಇರ್ತಕ್ಕಂಥ ವಸ್ತುಗಳು, ದೊರೆತಿರ್ತಕ್ಕಂಥ ವಸ್ತುಗಳೆಲ್ಲ ನೋಡಿದ್ರೆ ಅವರು ಕಳ್ಳಬೇಟೆಗೆ ಹೋಗಿರ್ತಕ್ಕಂಥದ್ದು ಸಾಬೀತಾಗಿದೆ. ಹಂಗಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಜನರು ಇಲ್ಲಿ ಎಲ್ಲರೂ ಸಹ ಅರಣ್ಯ ಇಲಾಖೆಗೆ ಮತ್ತು ಇತರ ಇಲಾಖೆಗೆ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು